ಯಾವ ಲೆಸನ್ನು? ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್. ಇದಕ್ಕೆಲ್ಲ ಏನು ಬೇಕು? ಇದಕ್ಕೆಲ್ಲ ಆ್ಯಂಗಲ್ಸ್ ಬೇಕು. ಫಸ್ಟು ಯಾವ್ಯಾವ್ದು ಆ್ಯಂಗಲ್ಸ್ ಗೊತ್ತಿರಬೇಕು. ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಈ ಲೆಸನ್ನ ಏನು ಬರೆಯೋಕ್ಕಾಗುತ್ತೆ. ಕರೆಕ್ಟ್. ಈಗ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಮೊದಲನೇ ಆ್ಯಂಗಲ್ನ ಹೇಳ್ತಾ ಇದ್ದೀನಿ. ನಿನಗೆ ಗೊತ್ತಿರುತ್ತೆ ಆಲ್ರೆಡಿ. ಯಾವ ಆ್ಯಂಗಲ್ ಇದು? ಅಕ್ಯೂಟ್ ಆ್ಯಂಗಲ್. ಏನಕ್ಕೆ? ಏನಕ್ಕಂದರೆ ಅದು 90 ಡಿಗ್ರಿಗಿಂತ ಕಮ್ಮಿ ಐತೆ. ಕರೆಕ್ಟ್. ಇದನ್ನೇನಂತಾರೆ? ಅಕ್ಯೂಟ್ ಆ್ಯಂಗಲ್. ಹೇಳು. ACUTE. ಅಕ್ಯೂಟ್ ಆ್ಯಂಗಲ್ ಬಿಕಾಸ್ the angle will be greater than 0 and lesser than 90 degree. ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತಾರೆ. ಇದು ಮೊದಲು ಗೊತ್ತಿರಬೇಕು. ಸಿಂಪಲ್ ಆಗಿರೋದ್ರಿಂದ ಹಿಡಿದು ಕಂಪ್ಲೀಟ್ ಎಕ್ಸಸೈಸಲ್ಲಿ ಯಾವ್ಯಾವ ಆ್ಯಂಗಲ್ಸ್ ಬರುತ್ತೆ ಮತ್ತು ಇನ್ನೇನು ಬರುತ್ತೆ? ಆಕ್ಸಿಯಮ್, ಆಮೇಲೆ ಥಿಯರಮ್, ಇದಿಷ್ಟು ಗೊತ್ತಿರಬೇಕು. ಇಲ್ಲಿ ನಾನು ಹೇಳ್ಕೊಡ್ತಿರೋದು ಮೊದಲು ಆ್ಯಂಗಲ್ಸು, ಆಮೇಲೆ ಆಕ್ಸಿಯಮ್. ಕರೆಕ್ಟ್. ಆಮೇಲೆ ಥಿಯರಮ್. ಕರೆಕ್ಟ್. ಇದು ಆ್ಯಂಗಲ್ ನಂಬರ್ 1 ಅಕ್ಯೂಟ್ ಆ್ಯಂಗಲ್. ಹಿಂಗೆ ಕೇಳಿದ ತಕ್ಷಣ ಹೇಳಬೇಕು ಅಕ್ಯೂಟ್ ಆ್ಯಂಗಲ್. ಹೇಳು. ಅಕ್ಯೂಟ್ ಆ್ಯಂಗಲ್. ಸೆಕೆಂಡ್ ಒನ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಯಾವ ಆ್ಯಂಗಲ್ಲು? ರೈಟ್ ಆ್ಯಂಗಲ್. ರೈಟ್ ಆ್ಯಂಗಲ್ ಏನಕ್ಕೆ? ಇದು 90 ಡಿಗ್ರಿ, ಎಕ್ಸಾಕ್ಟ್ 90 ಡಿಗ್ರಿ. ರೈಟ್ ಆ್ಯಂಗಲ್ ಅಂತ ಕರಿತೀವಿ ಇದನ್ನು. ಬಿಕಾಸ್ y ಈಕ್ವಲ್ಸ್ ಟು 90 ಡಿಗ್ರಿ. ಈಗ ಥರ್ಡ್ ಆ್ಯಂಗಲ್ ಬರೀತಿದ್ದೇನೆ. ಇದನ್ನು ನಿಂಗೆ ಆಲ್ರೆಡಿ ಓದಿರ್ತೀಯ. ಯಾವ ಆ್ಯಂಗಲ್ ಇದು? ಅಬ್ಟ್ಯೂಸ್ ಆ್ಯಂಗಲ್. ಏನಂತ ಇದಕ್ಕೆ ನಾವು? ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಬಿಕಾಸ್ above 90 degree and below 180 degree. ನೈಂಟಿ ಡಿಗ್ರಿಗಿನ್ನ ಜಾಸ್ತಿ ಇರೋದನ್ನ ಅಬ್ಟ್ಯೂಸ್ ಅಂತಾರೆ. 90 ಡಿಗ್ರಿಗಿನ್ನ ಕಮ್ಮಿ ಇರೋದನ್ನ ಅಕ್ಯೂಟ್ ಅಂತಾರೆ. 90 ಇರೋದನ್ನ ರೈಟ್ ಆ್ಯಂಗಲ್. 90 ರೈಟ್ ಆ್ಯಂಗಲ್. 90ಗಿನ್ನ ಕಮ್ಮಿ ಅಕ್ಯೂಟ್ ಆ್ಯಂಗಲ್. 90ಗಿನ್ನ ಜಾಸ್ತಿ ಅಬ್ಟ್ಯೂಸ್ ಆ್ಯಂಗಲ್. ವೆರಿ ಗುಡ್. ಈಗ 4ನೇ ಆ್ಯಂಗಲು. ಫೋರ್ತ್ ಆ್ಯಂಗಲ್ ಏನಂತಾರೆ? ಸ್ಟ್ರೇಟ್ ಆ್ಯಂಗಲ್. ಇದನ್ನು ಸ್ಟ್ರೇಟ್ ಆ್ಯಂಗಲ್ ಅಂತ ಕರೀತಾರೆ. ಏನಕ್ಕೆ ಹೇಳು? ಏನಕ್ಕಂದರೆ ಇದು 180 ಡಿಗ್ರಿ ಇರುತ್ತೆ. 180 ಡಿಗ್ರಿ. ಇದನ್ನು ಎಸ್ ಅಂತ ಕೊಡೋಣ. ಸ್ಟ್ರೇಟ್ ಆ್ಯಂಗಲ್. ಸ್ಟ್ರೇಟ್ ಆ್ಯಂಗಲ್ ಎಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಲಾಸ್ಟ್ ಆ್ಯಂಗಲ್, 5ನೇ ಆ್ಯಂಗಲು ಯಾವುದು ಗೊತ್ತಾ? ಯಾವುದು? ರಿಫ್ಲೆಕ್ಸ್ ಆ್ಯಂಗಲ್. ಕರೆಕ್ಟ್. ಇದೇನು ಅಕ್ಯೂಟ್ ಹಂಗೆ ಇದೆ? ಅರೆ ಕ್ಯಾಲ್ಕುಲೇಟ್ ಮಾಡ್ತಿರೋದು ಇದು ಸುತ್ತ ಇದಕ್ಕೆ ಏನು ಹೆಸರು ಕೊಡ್ತಿದ್ದೀವಿ? ಟಿ. ಇದಕ್ಕೆ ಏನಂತ ಕರೀತಾರೆ ಹೇಳು? ರಿಫ್ಲೆಕ್ಸ್ ಆ್ಯಂಗಲ್. (180) lesser than T lesser than 360 ಡಿಗ್ರಿ. ಈಗ ಹೇಳು. ನಾನು ಹೇಳಿದ್ರೆ ನಾನು ಫಿಂಗರ್ ಮಾಡ್ತೀನಿ, ಅದು ಯಾವುದು ಆ್ಯಂಗಲ್ ಅಂತ ಹೇಳಬೇಕು. ರಿಫ್ಲೆಕ್ಸ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್, ಸ್ಟ್ರೇಟ್ ಆ್ಯಂಗಲ್, ಅಬ್ಟ್ಯೂಸ್ ಆ್ಯಂಗಲ್. ಹಿಂಗೆ ತೋರಿಸಿದ ತಕ್ಷಣ ಯಾವ ಆ್ಯಂಗಲ್ ಅನ್ನೋದು ಗೊತ್ತಿರಬೇಕು. ಅಷ್ಟರ ಮಟ್ಟಿಗೆ ಇದು ನೋಟ್ ಮಾಡಿರಬೇಕು.
ಈಗ ನಾನು ಒಂದು ಆ್ಯಂಗಲ್ ಬರಿತಾ ಇದ್ದೀನಿ. ಎ, ಇದು ಬಿ ಮತ್ತು ಸಿ, ಇದ್ರ ಮಧ್ಯಕ್ಕೆ ಒಂದು ಆ್ಯಂಗಲ್, ಒಂದೇ ಒಂದು ಲೈನ್ ಬರಿತೀನಿ. ಏನಿದು? ಕಾಮನ್ ವರ್ಟೆಕ್ಸ್. ಈ ಲೈನ್ನ ಕಾಮನ್ ವರ್ಟೆಕ್ಸ್ ಅಂತಾರೆ. ಕಾಮನ್ ವರ್ಟೆಕ್ಸ್. ಇದೆರಡು ಆಮ್, ಆಗ ಆ್ಯಂಗಲ್ಸ್ಗೆ ಆಮ್ ಅಂತ ಹೇಳ್ತೀವಿ. ಓಕೆ, ಟೂ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್. ಇದು ನಾವು ಮಾತಾಡ್ತಿರೋದು ಈಗ ಅಡ್ಜಸೆಂಟ್ ಆ್ಯಂಗಲ್ ಬಗ್ಗೆ. ಇಫ್ ಟೂ ಆ್ಯಂಗಲ್ಸ್ ಆರ್ ಅಡ್ಜಸೆಂಟ್, ಯಾವಾಗ ಅಡ್ಜಸೆಂಟ್ ಆ್ಯಂಗಲ್ ಅಂತ ನಾವು ಹೇಳ್ತೀವಿ ಅಂತಂದರೆ ದೇ ಹ್ಯಾವ್ ಒನ್ ಕಾಮನ್ ವರ್ಟೆಕ್ಸ್ ಆ್ಯಂಡ್ ಟೂ ಕಾಮನ್ ಆರ್ಮ್. ಒಂದು ಕಾಮನ್ ವರ್ಟೆಕ್ಸ್ ಇರಬೇಕು, ಈ ಕಾಮನ್ ವರ್ಟೆಕ್ಸ್ ಪ್ಲಸ್ ಟೂ ಕಾಮನ್ ಆರ್ಮ್ ಇರಬೇಕು. ಆನ್ ದೇರ್ ನಾನ್ ಕಾಮನ್ ಆರ್ಮ್ಸ್ ಆರ್ ಡಿಫ್ರೆಂಟ್ ಸೈಡ್. ಇದು ಒಂದೇ ಒಂದು ಕಾಮನ್ ಲೈನ್ ಇರಬೇಕು ಇವೆರಡಕ್ಕೂ. ಆಗ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ ಆಗುತ್ತೆ. ಈಗ ಹೇಳು, ಈಗಲೇನು ಬರೀಬೇಕು? When a common vertex is between the two common arm and form two angle between a common vertex. If they have a common vertex, a common arm, if they have a common vertex, if they have a common vertex and two common non-common arms on different side and two non-common arms ಎಲ್ಲಿರುತ್ತೆ? different side. On different side. If they have a common vertex and two non-common arms different side ಅಲ್ಲಿ ಇದ್ದ ಪಕ್ಷದಲ್ಲಿ ಅದನ್ನ adjacent angle ಅಂತ ಹೇಳ್ತಾರೆ. ಇದು ಕಾಮನ್ ವರ್ಟೆಕ್ಸ್, ಆಮೇಲೆ ಅಷ್ಟೇ, ಇದನ್ನ adjacent angle ಅಂತ ಹೇಳ್ತಾರೆ. ನಾವಿಲ್ಲಿ ಮೇಲೆ ಯಾವ್ದು ಹೇಳಿದ್ವಿ? adjacent angle. ಈಗ ನಾವು ಯಾವ್ದು ಹೇಳ್ತಿದ್ದೀವಿ? ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಹೇಳು. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್. ಒಂದು ಸ್ಟ್ರೇಟ್ ಲೈನು ಎ ಬಿ ಅಂತ ತಗೊಳ್ಳೋಣ. ಒಂದು ಲೈನ್ ಹೀಗೆ ಡ್ರಾ ಮಾಡ್ಬಿಟ್ಟು ಡಿ ಅಂತ ಕೊಡೋಣ. ಸಿ, ಎ ಬಿ ಸಿ, ಇಲ್ಲೊಂದು ಡಿ. ಆಯಿತಾ? ಇದಕ್ಕೆ ಏನು ಡಿಫ್ರೆನ್ಸು ಅಂದರೆ, ಇಫ್ ದ ನಾನ್ ಕಾಮನ್ ಆರ್ಮ್ಸ್ BA and BC are on a straight line, then it is called linear pair of angle. ಹೇಳು. if the non-common arm are become a straight line, if the non-common arms ಯಾವುದು? ಎ ಬಿ ಬಿ ಸಿ. ಹೇಳು. ಎ ಬಿ ಬಿ ಸಿ ಇನ್ನಲ್ಲ, ಟು ಫಾರ್ಮ್ ಅ ಲೈನ್. then that is linear pair angle. Linear pair of a linear pair of angle. ಇದಕ್ಕೆ ಏನು ಡಿಫ್ರೆನ್ಸು? ಇದೇ ಥರ ಒಂದು ಕಾಮನ್ ವರ್ಟೆಕ್ಸ್ ಇದೆ, ಆದರೆ ಇದು
ಈ ಥರ ಇದೆ, ಏನೋ ಡಿಫ್ರೆಂಟ್ ಸೈಡಲ್ಲಿ ಹಿಂಗಿದೆ. ಆದರೆ ಇದು ಒನ್ ಲೈನಲ್ಲಿ ಫಾರ್ಮ್ ಆದರೆ ಲೀನಿಯರ್ ಪೇರ್ ಆ್ಯಂಗಲ್. ಈ ಥರ ಇದ್ದ ಪಕ್ಷದಲ್ಲಿ ಅದು ಅಡ್ಜಸೆಂಟ್ ಆ್ಯಂಗಲ್. ಇದಕ್ಕೆ ಡಿಫ್ರೆನ್ಸ್ ಇದೊಂದೇ. ಸ್ಟಾಪ್. ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂದರೆ ತುಂಬ ಸಿಂಪಲು. ಎದುರು ಬದರು ಆಪೋಸಿಟ್ ಸೈಡ್ ಇರೋ ಆ್ಯಂಗಲ್ಗಳು ಈಕ್ವಲ್. ಎ ಬಿ ಒಂದು ಲೈನ್ ಹೆಸರು ಕೊಡೋಣ. ಇದಕ್ಕೇನು ಕೊಡೋಣ? ಸಿ ಡಿ. ಸೊ ಒಂದು ಸೆಂಟ್ರ್ ಪಾಯಿಂಟ್ ಮೀಟರ್. ಓ. ಈಗೇನಿಲ್ಲ, ಅಲ್ಲಿ ಕ್ಲೀನಾಗಿ ಹೇಳ್ಬೋದು. ಎ ಓ ಸಿ ಹೇಳು. ಎ ಓ ಸಿ ಇಸ್ ಈಕ್ವಲ್ ಟು ಬಿ ಓ ಡಿ. ಎ ಓ ಸಿ ಆ್ಯಂಡ್ ಬಿ ಓ ಡಿ. ಡಿನ ಬಿ ಓ ಡಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಇವೆರಡು ವರ್ಡ್ ಹೇಳು. ಎ ಓ ಬಿ ಈಕ್ವಲ್ಸ್ ಸಿ ಓ. ಎ ಓ ಡಿ ಈಕ್ವಲ್ಸ್ ಸಿ ಓ ಬಿ. ಇದೇನು? ಇದು ವರ್ಟಿಕಲ್ ಅಪೋಸಿಟ್ ಆ್ಯಂಗಲ್. ಆಪೋಸಿಟ್ ಎದುರು ಬದ್ರು, ಜಸ್ಟ್ ಅಷ್ಟೇ. ಓಕೆ, ಇದಕ್ಕೇನಂತಾರೆ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ವಿ ಓ ಎ ಶಾರ್ಟ್ ಫಾರ್ಮು. ಏನು ಬರ್ತಿದ್ದೀನಿ? intersecting and non-intersecting. Intersecting line Intersecting line and non-intersecting lines. ಇಂಟರ್ಸೆಕ್ಟಿಂಗ್ ಲೈನ್ ಅಂದರೆ ಆ ತಕ್ಷಣನೇ ಗೊತ್ತಾಗೋಗುತ್ತೆ ಈ ಥರ ಲೈನೇ. ಇಂಟರ್ಸೆಕ್ಟ್ ಎರಡು ಲೈನ್ ಹೀಗೆ ಡ್ರಾ ಮಾಡು. ಹೆಸರು ಕೊಡು. ಎ ಬಿ ಆಮೇಲೆ ಬೇರೆ ಕೊಡು. ಎಸ್ ಟಿ. ಇದೇನಿದು? ಇಂಟರ್ಸೆಕ್ಟಿಂಗ್ ಲೈನ್. ಇಂಟರ್ಸೆಕ್ಟಿಂಗ್ ಲೈನ್. ನಾನ್ ಇಂಟರ್ಸೆಕ್ಟಿಂಗ್ ಅಂದರೆ ಪ್ಯಾರಲಲ್ ಲೈನ್. ಅದು ಯಾವತ್ತಿಗೂ ಮೀಟೇ ಆಗಬಾರ್ದು. ಇದು ಮೀಟ್ ಆಗುತ್ತಾ? ಹೆಸರು ಕೊಡು. ಪಿ ಕ್ಯೂ ವೈ ಝೆಡ್. ಇದನ್ನ ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತಾರೆ. ಅದಲ್ಲದೆ ಪ್ಯಾರಲಲ್ ಲೈನ್. ಈಗ ನಾನು ತೋರಿಸ್ತೀನಿ, ನೀನು ಹೇಳ್ಬೇಕು ಯಾವ ಆ್ಯಂಗಲ್ಸು ಅಂತ. ಜಸ್ಟ್ ನಾನು ತೋರಿಸ್ತೀನಿ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಲೀನಿಯರ್ ಪೇರ್ ಆ್ಯಂಗಲ್, intersecting line, non-intersecting line, adjacent angle, right angle, straight angle, reflex angle, acute angle, vertically opposite angle, straight linear pair angle.